ಈಗ ತಂಬಾಕು ಬೆಳೆಗಾರರು ಸಮಸ್ಯೆ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕಳೆದ ಒಂದು ವಾರದಿಂದ ತಂಬಾಕು ಬೆಳೆಗಾರರಿಗೆ ಭಾಳಷ್ಟು ಈ ರೇಟ್ ಏನು ಕುಸಿತಾ ಇರೋ ಕಾರಣಕ್ಕಾಗಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಹಜವಾಗಿ ಅವರು ಮಂಡಳಿನೂ ಕೂಡ ಅದು ಸರಿಯಾದ ರೀತಿ ಇದು ನಿಯಂತ್ರಣ ಮಾಡ್ತಾ ಇಲ್ಲ ಅಂತ ಅವರು ಆರೋಪನೂ ಕೂಡ ಮಾಡಿದ್ದಾರೆ. ಈಗಾಗಲೇ ಈ ಏನು ಟ್ಯಾಕ್ಸ್ ಬಂದಿದೆ GST ಯಲ್ಲಿ 40%, ಜೊತೆಗೆ ಇನ್ನೊಂದು ಸೆಸ್ ಬಂದಿದೆ, ಅದನ್ನ ಪುನಃ ಪರಿಶೀಲನೆ ಮಾಡಬೇಕು ಅಂತ ನಾವು ಮಾನ್ಯ ಹಣಕಾಸಿನ ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾವು ಬೇಡಿಕೆಯನ್ನು ಕೊಟ್ಟಿದ್ದೀವಿ. ನಾವು ಮತ್ತು ಎಲ್ಲ ಆಂಧ್ರ MP ಗಳು ಅದನ್ನ ಪುನಃ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕೆ ಏನು ಸೂಕ್ತ ಏನು ಪರಿಹಾರ ಕೊಡಬೇಕಾಗಿದೆ ಅದು ಕೊಡ್ತಾರೆ. ಆದರೆ ಒಂದು ತಂಬಾಕು ಒಂದು ಹಾನಿಕಾರಕ ಅಂತ ಒಂದು ಬೆಲೆ ಮತ್ತು ನಂತರ ಅದು ಮಾಡುವಂಥದ್ದೆಲ್ಲ ವಸ್ತುಗಳು ಹಾನಿಕಾರಕ ಅಂತ ಸಮಾಜಕ್ಕೆ ಒಂದು ಸೂಕ್ತವಾದಂಥ ತೆರಿಗೆ ಇರಲೇಬೇಕು. ಅದಿರುತ್ತೆ, ಆದರೆ ಅದು ಸೂಕ್ತವಾದಂಥ ಒಂದು ರೇಟಲ್ಲಿ ಕೊಡ್ತಾರೆ ಅಂತ ಈಗಾಗಲೇ ಹೇಳಿದ್ದಾರೆ. ಆದರೆ ಈ ಕಡೆ ಆ ಟ್ಯಾಕ್ಸು ಗ್ರಾಹಕರ ಮೇಲೆ ಇರ್ತಕ್ಕಂಥದ್ದು ಇವರು ಏನು ಸಿಗರೇಟ್ ಉತ್ಪಾದನೆ ಮಾಡುವಂಥದ್ದು ಕಂಪನಿಗಳಿದ್ದಾರೆ ಅವ್ರ ಮೇಲೆ ಇಲ್ಲ. ಸೊ ಇಲ್ಲಿ ಇವರು ಏನಕ್ಕೆ ನಿರ್ಧಾರ ತಗೊಂಡಿದ್ದಾರೆ ಅಂತ ನಾವೆಲ್ಲರೂ ಅವ್ರನ್ನ ಪ್ರಶ್ನೆ ಮಾಡಿದ್ದೀವಿ. ಮತ್ತು ಇವತ್ತು ಸಾಯಂಕಾಲ ಒಳಗಡೆ ಜಿಲ್ಲಾಧಿಕಾರಿಗೆ ಒಂದು ಸೂಕ್ತ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಇವತ್ತು ನಿನ್ನೆ ನಾವು ಕಟ್ಟೆಮಲ್ವಾಡಿಗೆ ಭೇಟಿ ಕೊಟ್ಟಿದ್ವಿ. ಅಲ್ಲಿ ರೈತರೆಲ್ಲ ಹೇಳಿದ್ದು 2 ದಿನ ಆದರೂ ನಡೀಲಿ, ಯಾಕಂದರೆ ಇರೋವಂಥದ್ದು ಸ್ಟಾಕ್ ಆದರೂ ಅದರ ಮಾರಾಟ ಆಗಲಿ ಅಂತ. ಈಗಾಗಲೇ ಅವರು ಬೇರೆ ಬೇರೆ ಒಂದು ಅಭಿಪ್ರಾಯಗಳು ಕೊಟ್ಟಿದ್ದಾರೆ. ಅದೆಲ್ಲನೂ ಕೂಡ ಪರಿಶೀಲನೆ ಮಾಡಿ ಸೂಕ್ತ ಒಂದು ನಿರ್ಧಾರ ತಗೊಳ್ಳಿಕ್ಕೆ ನಾವು ಸಿದ್ಧ ಆಗಿದ್ದೀವಿ. ಅದಾದ ನಂತರ ಇವತ್ತು ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಆಗಬೇಕಾಗಿದೆ. ಇಲ್ಲಿ ಇರ್ತಕ್ಕಂಥ ಎಲ್ಲ ಸಂಗತಿಗಳನ್ನು ಅವ್ರಿಗೆ ಮಂಡನೆ ಮಾಡಬೇಕಾಗಿದೆ. ರೈತರ ಜೊತೆಗೆ ನಮ್ಮ ಶಾಸಕರ ಜೊತೆಗೆ ಆ ಒಂದು ಕೆಲಸ ಆಗುತ್ತೆ ಅಂತ ನಾವು ಇಲ್ಲಿ ಒಂದು ಬೆಲೆ ಜಾಸ್ತಿ ಕೊಡ್ತಾರೆ ಕರ್ನಾಟಕದಲ್ಲಿ. ಈಗ ಅದಕ್ಕೆ ಭಾಳ ಉತ್ತರಗಳಿದೆ. ಅಲ್ಲೇ ಬೇರೆ ರೀತಿಯ ಒಂದು ತಳಿ ಬೆಳೀತಾರೆ, ಇಲ್ಲಿ ಬೇರೆ ತಳಿ ಅಂತ ಬೇರೆ ಬೇರೆ ಅದು ಕಾರಣಗಳಿದ್ದಾವೆ. ಆದರೆ ಇಲ್ಲಿ ಸೂಕ್ತವಾದಂಥ ಬೆಲೆ ಕೊಡಬೇಕಾಗಿರುವಂಥದ್ದು ರೈತರು ಬೇಡಿಕೆ. ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಏನಾಗಿದೆ, ಇಲ್ಲಿ 320, 330 ಹೋಗಿತ್ತು ರೇಟು, ಆದರೆ ಇವತ್ತು ಅದು ಕುಸಿತಾ ಇದೆ. ಇವತ್ತು ಅದೇ ರೇಟ್ ಕೊಟ್ಟು ಅದಕ್ಕಿಂತ ಜಾಸ್ತಿನೂ ರೇಟ್ ಕೊಟ್ಟರೆ ಇಲ್ಲಿಗೆ ಅನುಕೂಲ ಆಗುತ್ತೆ. ನಾವೇನು ಆಂಧ್ರ ರೇಟ್ ಬೇಕು ಅಂತ ಇಲ್ಲಿ ಯಾರ ಬೇಡಿಕೆನೂ ಇಲ್ಲ. ನಮಗೆ ಕರ್ನಾಟಕಕ್ಕೆ ಅನುಕೂಲವಾದಂಥ ರೇಟ್ ಬೇಕಾಗಿದೆ. ಒಳ್ಳೆ ರೇಟ್ ಕೊಡುವಂಥದ್ದು ವ್ಯವಸ್ಥೆನೂ ಇದೆ ಮತ್ತು ಅವ್ರಿಗೂ ಅವಕಾಶನೂ ಕೂಡ ಇದೆ. ಅದು ಮಾಡಬೇಕಾಗಿದೆ. ನಿರಂತರವಾಗಿ ನಮ್ಮ ಬೇಡಿಕೆ ನಡೀತದೆ. ಕೇಂದ್ರ ಮತ್ತು ರಾಜ್ಯ ಅಂತ ಅಂದ್ಕೊಂಡು ರೈತರ ಸಮಸ್ಯೆ ಎಲ್ಲೋ ಒಂದು ಕಡೆ ನಗಣ್ಯ ಆಗೋಗ್ತಾ ಇದೆ. ಕೇಂದ್ರ ರಾಜ್ಯ ನಾವು ಎಲ್ಲಿ ಹೇಳಿದ್ದೀವಿ ರಾಜ್ಯ ಅಂತ? ನಾವೆಲ್ಲೂ ಹೇಳಿಲ್ಲ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಪ್ರತಿಯೊಂದು ಕೆಲಸಕ್ಕೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥದ್ದು ಅವರು ಮಾಡ್ತಾ ಇದ್ದಾರೆ. ಅದು ಒಂದು ಪದ್ಧತಿ ಆಗಿದೆ ಅವರದಲ್ಲಿ. ನಾವು ಹೇಳಿದ್ದೀವಿ, ಇದು ನಾವು ಯಾವುದೇ ರೀತಿ ರಾಜ್ಯ ಸರ್ಕಾರದ ಮೇಲೆ ಯಾವುದೇ ಆರೋಪ ಹಾಕಿಲ್ಲ. ಇದು ನಮ್ಮ ಕೇಂದ್ರ ಸರ್ಕಾರದ ಕೆಲಸ, ನಾವು ಮಾಡ್ತೀವಿ. ನಮ್ಮ ಸಚಿವರಲ್ಲಿ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಮತ್ತು ಇದು ನಮ್ಮ ತಂಬಾಕು ಮಂಡಳಿಯನ್ನು ಕೂಡ ಇವತ್ತು ಸರಿಯಾದ ನಿರ್ಧಾರ ತಗೊಳ್ಳೋದ್ರಲ್ಲಿ ನಾವು ಒತ್ತಾಯಿಸ್ತೀವಿ ಅಂತ ನಮಗೆ ವಿಶ್ವಾಸ ಇದೆ. ಬೆಳಗ್ಗೆ ಸಹ ಒಂದು ವಿಡಿಯೋ ವೈರಲ್ ಆಗಿದೆ. ಅಂದರೆ ರೈತರು ಏನು ತಂಬಾಕನ್ನ ಮಾಡ್ತಾರೆ ಅದಕ್ಕೂ ಕೂಡ ಲಂಚ ಕೊಡಬೇಕು ಅವರಿಗೆ ತಗೊಳ್ಳಿಕ್ಕೆ ಅಂತೇಳಿ ಒಂದು ವಿಡಿಯೋ ವೈರಲ್ ಆಗಿದೆ. ಲಂಚ ಇಲ್ಲ, ಯಾವುದೇ ಒಂದು ನಿರ್ದಿಷ್ಟವಾದಂಥ ಪ್ರಕರಣ ಇದ್ದರೆ ದಯವಿಟ್ಟು ನಮ್ಮ ಗಮನಕ್ಕೂ ತೊಗೊಂಡು ಬನ್ನಿ. ಅದು ನಾವು ಅದ್ರ ಜೊತೆಗೆ ನಿರ್ದಿಷ್ಟವಾಗಿ ನಾವು ಡೀಲ್ ಮಾಡ್ತೀವಿ. ಅದ್ರೇನು ಸಮಸ್ಯೆ ಇಲ್ಲ, ನಾವು ಅದನ್ನ ಬಗೆಹರಿಸುವಂಥದ್ದು ಕೆಲಸ ಮಾಡ್ತೀವಿ. ಆ ಥರ ಯಾವುದಾದ್ರೂ ಅಧಿಕಾರಿ ಅಥವಾ ಯಾವುದಾದ್ರೂ ಒಂದು ವ್ಯಕ್ತಿ ಒಂದು ಲಂಚ ತಗೋತಾ ಇದ್ದಾರೆ, ಅದಕ್ಕೆ ನಾವು ಸೂಕ್ತವಾದಂಥ ಕ್ರಮ ತಗೋತೀವಿ. ಈಗ ನರಸೀಪುರದ KSIC ವಿಚಾರವಾಗಿ ಅಳವಡಿಯವರು ಸ್ಥಾಪಿಸಿದಂಥದ್ದು ಆ ಜಾಗವನ್ನು ಗರುಡಿಗೆ 5 ಎಕರೆ ಕೊಡ್ತಾ ಇರೋದು ವಿರೋಧ ವ್ಯಕ್ತವಾಗ್ತಾ ಇದೆ. ಮುಚ್ಚೋ ವಿಚಾರ ಅಲ್ಲ, 5 ಎಕರೆ ಕೊಡಬಾರ್ದು, ಎಕ್ಸ್ಟೆಂಡ್ಗೆ ಮುಂದಕ್ಕೆ ಬೇಕಾಗಬಹುದು KSICಗೇನೆ ಅಂತ ಆ ಜಾಗ. ಈಗ ಯಾರು ಹೊಣೆ ಆದದ್ದು? ರಾಜ್ಯ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ. ಈಗಾಗಲೇ ನಾವು ಅದನ್ನ ಟ್ವಿಟರ್ ಮೇಲೆ ಲೆಟರ್ ಕೂಡ ಬರೆದಿದ್ದೀವಿ. ಇದಕ್ಕೆ ತಕ್ಕ KSICಗೆ ಕೊಟ್ಟಿರ್ತಕ್ಕಂಥ ಜಮೀನು KSIC ಕಾರ್ಯಕ್ರಮಕ್ಕೆ ಚಟುವಟಿಕೆಗಳಿಗೆ ನಾವು ಬಳಸಬೇಕಾಗಿದೆ ಅಂತ ನಾವು ಆಗಲೇ ಲೆಟರ್ ಕೊಟ್ಟಿದ್ದೀವಿ. ಮತ್ತು ನಮ್ಮ ಹೋರಾಟನೂ ಕೂಡ ಮುಂದುವರಿಯುತ್ತೆ. ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ. ಯಾಕಂದರೆ ಮರಗಳು ಇರುವಂಥದ್ದು 5 ಎಕರೆ ಜಾಗದಲ್ಲಿ ಮರಗಳನ್ನು ಕಡಿಮೆ ಗ್ರೌಂಡ್ ಮಾಡುವಂಥದ್ದು ಇವ್ರು ಯಾವ ರೀತಿ ಈ ಥರ ನಿರ್ಧಾರಗಳು ತಗೋತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಯಾಕಂದರೆ ಒಂದು ಕಡೆ ಇಲ್ಲಿ ಇವರು ಮೊನ್ನೆ ನಮ್ಮ ಬೃಹತ್ ಕೈಗಾರಿಕೆಯಲ್ಲಿ ಸಚಿವರಾದಂಥ ಕುಮಾರಸ್ವಾಮಿ ಅವರು HMT ಜಾಗದಲ್ಲಿ ಕೆಲಸ ಮಾಡೋಕ್ಕೆ ಅದೇ HMT ಜಾಗ ಅಂತ ಅದು ಫಾರೆಸ್ಟ್ ಲ್ಯಾಂಡಲ್ಲಿ ಅಲ್ಲೋಗಿ ಹೇಳ್ತಾರೆ. ಇಲ್ಲಿ ನಿಜವಾದಂಥ ಒಂದು ಅರಣ್ಯ ಇರೋ ಜಾಗದಲ್ಲಿ ಬಂದ್ಬಿಟ್ಟು ಅವರು ಇಲ್ಲ ಇದು ಕೆಡೋದಕ್ಕೆ ಅಥವಾ ಮರ ಕಡಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ಯಾವುದೇ ರೀತಿ ತಾರ್ಕಿಕವಾಗಿ ಇವರು ನಿರ್ದೇಶನ ತಗೋತಾ ಇಲ್ಲ. ಅದು ಭಾಳ ಸ್ಪಷ್ಟವಾಗಿ ನಮಗೆ ಕಾಣ್ತದೆ. ರಾಜ್ಯ ಬಜೆಟ್ ನನಗೆಲ್ಲ ಮಾಹಿತಿ ಬರೋದು ನಿಮ್ಮಿಂದಾನೆ. ಸೊ ಅದಕ್ಕೆ ನೀವೇ ಅದಕ್ಕೆ ಒಂದು ಸರಿಯಾದಂಥ ಉತ್ತರ ಕೊಡಬೇಕಾಗಿದೆ. ಅವರ ಕಾಂಗ್ರೆಸ್ಸಿನ ಆಂತರಿಕ ವಿಚಾರ ನನ್ನ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನಮಗೆ ನಮ್ಮ ಹೋರಾಟ ಈ ಜನರಿಗೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಅಭಿವೃದ್ಧಿ ಆಗಬೇಕಾಗಿದೆ. ಅವರ ಹಿತಕ್ಕಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಅಷ್ಟೇ ನಮ್ಮ ಆಗ್ರಹ. ಮುಖ್ಯಮಂತ್ರಿ ಯಾರು ಆಗ್ತಾರೋ ಇಲ್ವೋ ಅದು ನಿಮಗೆ ಮತ್ತು ನಮ್ಮ
ಕಾಂಗ್ರೆಸ್ಗೆ ಬಿಟ್ಟಿದೆ. ಅಲ್ಲ, ಅದು ರಾಜ್ಯದ ಜನರ ಮೇಲೆ ಪರಿಣಾಮ ಬೀರುತ್ತೆ ಅಂತ ನೂರಕ್ಕೆ ನೂರು. ಯಾಕಂದರೆ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಅಭಿವೃದ್ಧಿ ಒಂದು ಕಡೆ ಆಗ್ತಾ ಇಲ್ಲ. ಅವರು ಜನರ ಹಿತಕ್ಕಾಗಿ ಏನು ಕೆಲಸ ಮಾಡಬೇಕಾಗಿದೆ, ಅದ್ರ ಬದಲು ಇಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದು ಸಹಜವಾಗಿ ಅದರ ಪರಿಣಾಮ ಇದ್ರ ಮೇಲೆ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.